ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಿದ್ದೀರಾ ನನ್ನ ಪಾಪುದು 2nd ಮಂತ್ ಕಂಪ್ಲೀಟ್ ಆಗಿರೋಕ್ಕೆ ಕೇಕ್ ಕಟ್ಟಿಂಗ್ನ ಸಾರಿ ದೀಪಾವಳಿ ಹಬ್ಬನ. ಕೇಕ್ ಕಟ್ ಮಾಡ್ತಿದ್ದೀವ ಇಲ್ಲ ದೀಪಾವಳಿ ಹಬ್ಬ ಮಾಡ್ತಿದ್ದೀವ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಅದಕ್ಕಿಂತ ಮುಂಚೆ ಇವಳು ನೋಡಿದ್ರೆ ಇಲ್ಲಿ ಫೋಟೋ ಶೂಟ್ ಥೀಮ್ನ ತೋರಿಸ್ತಿದ್ದಾಳೆ ಅಂತ ಅನಿಸಿರ್ಬೋದು. ಹೌದು, ಇದೆಲ್ಲ ನಾವು ಈ ದೀಪಾವಳಿ ಹಬ್ಬ 3 ದಿನದಲ್ಲಿ ಮಾಡಿರೋ ಸಡಗರನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಬಂಗಾರ ಜಿಂಗಲ್ ಬೇಲ್ ಜಿಂಗಲ್ ಬೇಲ್ ಜಿಂಗಲ್ ಬೇಲ್ ಡೇ Santa Claus is coming along riding on the sleigh ಹಗರಿ ಸಣ್ಣು ಬಂಗಾರ ಇಲ್ಲಿ ನೋಡು ಸಣ್ಣು ಬಾ ಹಗರಿಪ 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 ಸ್ಮೈಲ್ ಮಾಡು ಹಗರಿಪ ಆ ಆ ಈ ಈ ಉ ರು ಯೆ ಯೆ ಐ ಓ ಓ ಔ ಅಂ ನೀ ಉಳಬ್ಳು ಆಹಾ 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 ಲಕ್ಕಿ ಲಕ್ಕಿ ಈ ಫೋಟೋ ಶೂಟ್ ಥೀಮ್ನ ನೀವು ನೋಡಿದರೆ ಎಸ್ ಅಂತ ಕಮೆಂಟ್ ಮಾಡಿ. ವಾ 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 ಹಗುರಿಪ ಹಗುರಿ 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 ಅವ್ನು ಕೆನ್ನೆ ಮುಗ್ಳು ಬಾಕ ಸ್ವಲ್ಪ ಒಂದು ನಿಮಿಷ ಕೆನ್ನೆ ಮುಗ್ಳು ಹಂಗ ತಲೆ ಸ್ಟ್ರೈಟು ಹಗುರಿ ಹಗುರಿ ಹಗುರಿಪ ಹಂಗರಿಪ ಹಗುರಿಪ 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 ಹಗುರಿ 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 ಹಗುರಿ. ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಿ ನೋಮ್ ಕಟ್ಕೊಂಡು ಒಂದು ಬ್ರೆಡ್ ಆಮ್ಲೆಟ್ನ ತಿಂದ್ವಿ. ಅದಾದಮೇಲೆ ನಾನ್ ವೆಜ್ ಊಟ ಖಂಡಿತ ಮನೆ ಪ್ರಿಪರೇಷನ್ ನಡೀತಾಯಿತ್ತು. ಬಟ್ ಅದಕ್ಕೆ ಮುಂಚೆ ನಾವು ಪಾಪಗೆ 2 ಮಂತ್ಸ್ಗೆ ಇದೊಂದು ಯೂನಿಕ್ ಆಗಿರಲಿ ಅಂತ LOV ಅನ್ನೋ ಹಾರ್ಟ್ ಶೇಪ್ನ ನಾವು ಕ್ರಿಯೇಟ್ ಮಾಡಿ ಡೈಪರಿಂದ ಈ ಫೋಟೋ ಶೂಟ್ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಮ್ಮ ಪಾಪಗೆ ವೈಟ್ ಡ್ರೆಸ್ ಇರಲಿಲ್ಲ, ಹುಡುಕಿ ಆಮೇಲೆ ಒಂದು ವೈಟ್ ಡ್ರೆಸ್ ಸಿಕ್ತು, ಅದನ್ನು ಹಾಕಿ ಚೆಂದ ಕಾಣಿಸ್ತಿದ್ದಾನೆ ಅಂತ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಆಮೇಲೆ ಅವನ್ನ ಇಟ್ಟು LOVE ಅನ್ನೋ ಶೇಪಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಿಟ್ಟು ಕ್ಲೀನಾಗಿ ಕ್ಯೂಟಾಗಿ ಫೋಟೋಸ್ ತೊಗೊಂಡ್ವಿ. ಅವನಂತೂ ಅಲ್ಲಿ ಆ ಹೂ ಅಂತ ಹೇಳ್ತಾ ಇದ್ದಿದ್ದು ಅಳ್ತಾ ಇದ್ದಿಲ್ಲ, ಕ್ಯೂಟ್ ಅಂತ ಅನಿಸ್ತಾ ಇತ್ತು. ನೋಡಿದ್ರೆ ನನ್ನದೇ ದೃಷ್ಟಿ ತಗತ್ತೇನೋ ಅಂತ ಅನಿಸುತ್ತೆ. ಹಾಫ್ ಡೇ ಈ ಥರ ಮುಗಿದ್ರೆ ಸಂಜೆ ಮೇಲೆ ನನ್ನ ತಮ್ಮ ಬಂದು ಪಾಪಕ್ಕೆ ಡ್ರೆಸ್ ತಂದಿ ಅಂತ ಆಗ್ಬಿಟ್ಟು ಆಟ ಆಡ್ಸೋ ಶುರು ಮಾಡ್ದೆ. ಎಂದಿರಳೆ ನಮ್ಮ ಹಿಡಿತೆ ನಾನು ನೈಟ್ಗೆ ಹೇಳ್ತಾರದು. ವಿಡಿಯೋನ ಎಂಜಾಯ್ ಮಾಡಿ. ಮನೆ ತುಂಬ ಮಿಸ್ ಆಗಿದೆ, ಯಾಕಂದ್ರೆ ಮನೆಗೆ ನೆಂಟರು ಬರ್ತಿದ್ದಾರೆ. ಆ ಕಡೆ ಕಾಣಿಸ್ತಾ ಪಾಪು ಜೊತೆ ಆಟ ಆದಮೇಲೆ ಪಾಪುನ ನಿದ್ದೆ ಮಾಡಿಸಿ ಮನೇನ ನೀಟ್ ಮಾಡಿದ್ವಿ. ಯಾಕಂದರೆ ಸಂಜೆ ಕೇಕ್ ಕಟಿಂಗ್ ಇತ್ತು. ಸೊ ನಮ್ಮ ಅತ್ತೆ ಮೈದನ ಎಲ್ಲರೂ ಬರ್ತಾಯಿದ್ರು. ಸೊ ಅದಕ್ಕಂತ ಬೇಗ ಮನೇನ ಸ್ವಲ್ಪ ಕ್ಲೀನ್ ಮಾಡಿ ನಾವು ಕೂಡ ಫ್ರೆಶ್ ಆಗಿ ರೆಡಿ ಆದ್ವಿ. ಜೊತೆಗೆ ಹಬ್ಬ ಕೂಡ ಮಾಡಬೇಕಿತ್ತು. ಬೇಗ ಕೇಕ್ ಕಟಿಂಗ್ ಮುಗಿಸಿದ್ವಿ, ಪಾಪುಗೆ ನಿದ್ದೆ ಮಾಡಿಸಿದ್ವಿ. ಆಮೇಲೆ ನಾವು ಹೋದ್ವಿ ಪಟಾಕಿ ಹೊಡೆಯೋಕ್ಕೆ. ನಮಗೆ ಪಟಾಕಿ ಹೊಡೆದಿಲ್ಲ ಅಂದರೆ ನೆಮ್ಮದಿ ಇರಲ್ಲ. ಆದರೆ ಪೊಲ್ಯೂಷನ್ ಮಾಡ್ಬಾರ್ದು ಅಂತ ಪರಿಸರ ಸ್ನೇಹಿ ಕ್ರ್ಯಾಕರ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಆದರೂ ಎಲ್ಲೋ ನಮ್ಮ ಕಡೆಯಿಂದ ಒಂಚೂರು ಪರಿಸರಕ್ಕೆ ಹಾನಿ ಆಗುತ್ತೆ ಅಂತ ಮನಸ್ಸಲ್ಲಿ ಅನಿಸುತ್ತೆ. ಬಟ್ ವರ್ಷದಲ್ಲಿ ಸಿಗೋ ಒಂದು ಖುಷಿನ ಹೆಂಗೆ ಮಿಸ್ ಮಾಡೋಕ್ಕಾಗತ್ತೆ ಅಂತ ಪಟಾಕಿ ಹೊಡೆಯೋಕ್ಕೆ ಹೋಗ್ಬಿಡ್ತೀವಿ.
ನಮ್ಮ ಪಾಪು ಚಿಕ್ಕವನಿದ್ದಾಗ ದಿನಕ್ಕೆ 6ರಿಂದ 7 ಬಟ್ಟೆ ಚೇಂಜ್ ಮಾಡ್ತಿದ್ದ. ಇವಾಗ ಯಾವ ಬಟ್ಟೆ ಹಾಕಿದ ನೋಡೋಣ. ಕುಚ್ಚಿ ಕುಚ್ಚಿಸಿ ಕುಚ್ಚಿ ನಿನ್ನಿ ಉಳ್ಳುಳ್ಳು ಕುಚ್ಚಿಚ್ಚಿ ಕುಚ್ಚಿಚ್ಚಿ ಬೇಡ ಬೇಡ ಅಂತೆ ಬಾಬಾ ಇದೆಂಗೋ ಹೇಳೋವಾಗ ನಿಲ್ಲಲ್ಲ ಅವ ಕಾವು ಅಂದ್ಬಿಡ್ತೀನಿ. ಬೇಡ ಅಂತ ಬಂದ್ರಿ ನಾಳೆ ಹೋಗ್ಬೋದತ್ತ. ಏ ಜರ್ಗೆ ಏನಿದೆ ಅವ್ನು ಹೇಳೋ ಓಪನ್ ಮಾಡ್ತಾನೆ ಎಲ್ಲರಿಗೂ ಹೇಳು. ಈ ಅಪ್ಪ ಇದಕ್ಕೆಲ್ಲ ಹಾಕೊಳ್ಳಲ್ವಲ್ಲ ಅದಕ್ಕೆ ಅವನು ಬಿಟ್ಟಿಲ್ಲ ಹೋಗಕ್ಕೆ, ಅದಕ್ಕೆ ಇದೈತ್ ನನ್ನ ಹತ್ರ ಅಂತ ಹಾಕೊಂಡು ತೋರಿಸ್ಬಿಟ್ಟು ಕೇಕ್ ಕಟಿಂಗ್ ಆದಮೇಲೆ ಶಿವು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋದ್ರು. ಬರ್ತಾ ಮಳೆನ ಕರ್ಕೊಂಬಂದ್ರು. ಹಾಂ ನಿಂತ್ಕ. ಫುಲ್ ಹೊಗೆ. ಬಾ ಹತ್ರ ಬಾ. ಆದರೂ ಸತ್ಯವಾದ ಮಾತು, ನಾವಂತೂ ಒಳ್ಳೆಯವರಲ್ಲ. ಬಾ ಶಿವು ನೀನು ಪಟಾಕಿ ಹೊಡಿ ಅಂತ ಅವ್ರು ನಾನು ಸೇರಿಸ್ಕೊಂಡು ಪಟಾಕಿ ಹೊಡಿಯಕ್ಕೆ ಹೋದ್ವಿ. ಅದೇ ಬೆಂಕಿ ಬಣ್ಣನೆ. ಹಚ್ರಿ ಬಾಬಾ. ಹಾಂ ಹಾಂ ಒಂದೇ ದಿನದಲ್ಲಿ ಇಷ್ಟು ಪ್ರೋಗ್ರಾಮ್ ಇದ್ರೂ ಖುಷಿಯಾಗಿ ಚೆನ್ನಾಗಿ ರೆಡಿಯಾಗಿ ಫೋಟೋ ಪೋಸ್ ಕೊಡೋದಿದೆಯಲ್ಲ, ಅದಂತೂ ನಾವು ಮಿಸ್ಸೇ ಮಾಡೋದಿಲ್ಲ ಅನಿಸುತ್ತೆ. ಸೊ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಮನೆಗೆ ಬಂದು ಫೋಟೋಗೆ ಒಳ್ಳೆ ಪೋಸ್ ಕೊಟ್ಟಿದ್ದೀವಿ. ಯಾವ ಫೋಟೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಏ ಏ ಸಣ್ಣ ಪಪ್ಪೆ ಓನು ಪಪ್ಪೆ ಕಕ್ಕು. ಈ ನಡುವೆ ಲಕ್ಕಿಗೆ ಟೈಮ್ನ ಕೊಡೋ ಶುರು ಮಾಡಿದ್ದೀನಿ. ಬಟ್ ಸ್ವಲ್ಪ ಕಕ್ಕೊಂತಿದ್ದಾನೆ. ಬಟ್ ಕಲ್ತ್ಕೊತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ದಿನ ತುಂಬ ಎಕ್ಟಿಕ್ ಆಗಿತ್ತು, ಆದರೂ ಸಖತ್ತಾಗಿತ್ತು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಟೇಕ್ ಕೇರ್.